ಅಮ್ಮ ನಮಸ್ತೆ ಅಮ್ಮ. ಅಪ್ಪ ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಜಯಶ್ರೀ ಅಂತ. ಎಲ್ಲಿಂದ ಬರೋದು ನೀವು? ನಾವು ಸುಬ್ರಹ್ಮಣ್ಯ ನಗರದಿಂದ ಬರೋದು. ಸುಬ್ರಹ್ಮಣ್ಯ ನಗರದಿಂದ. ಏನ್ ಪ್ರಾಬ್ಲಮ್ಸ್ ಇದೆ ನಿಮಗೆ? ನಂಗೆ ಥೈರಾಯ್ಡ್, BP ಮತ್ತೆ ಬ್ಯಾಕ್ ಪೇನ್, ಸರ್ವೈಕಲ್ ಪ್ರಾಬ್ಲಮ್ ಇತ್ತು. ಓಕೆ. ಅಸಿಡಿಟಿನು ತುಂಬಾನೇ ಆಗ್ತಾ ಇತ್ತು. ಎಷ್ಟು ವರ್ಷದಿಂದ ಇದೆ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ? ನಂಗೆ ಥೈರಾಯ್ಡ್ ಬಂದು 3 years ಇಂದ. BP ಟ್ಯಾಬ್ಲೆಟ್ ತಗೊಳಕ್ ಶುರು ಮಾಡಿ ನಾನು ಆಗ್ಲೇ ಒಂದು 15 years ಆಗ್ತಾ ಬಂತು. 15 years ಇಂದ BP ಟ್ಯಾಬ್ಲೆಟ್ಸ್ ಹಾಕೋತಾ ಇದ್ದೀರಾ? ಥೈರಾಯ್ಡ್ 5 years ಇಂದ? 3 years ಇಂದ. 3 years ಇಂದ ಇದೆ. ಸರ್ವೈಕಲ್ ಪ್ರಾಬ್ಲಮ್ ಆಗ್ಲೇ 2 years ಮೇಲಾಯ್ತು ಗೊತ್ತಾಗಿ. ಆದ್ರೆ ನಾನು ಯೋಗ ಪ್ರಾಣಾಯಾಮದಲ್ಲಿ ಅದು ಕಂಟ್ರೋಲ್ ಅಲ್ಲಿ ಇತ್ತು, ಪೂರ್ತಿ ಇದ್ದಿಲ್ಲ. ಓಕೆ. ಅಸಿಡಿಟಿ ಪ್ರಾಬ್ಲಮ್ ನಂಗೆ ಇಲ್ಲಿ ಬಂದು ನೀರು ಥೆರಪಿಯಿಂದ ತುಂಬಾ ಅಂದ್ರೆ ತುಂಬಾ ಚೇಂಜಸ್ ಗೊತ್ತಾಗ. ಅಸಿಡಿಟಿ ಪ್ರಾಬ್ಲಮ್ಮೇ ಇಲ್ಲ ಅನ್ನಂಗಿದೆ. ನಾನು ಯಾವುದೇ ಟ್ಯಾಬ್ಲೆಟ್ಸ್ ಅವತ್ತಿಂದ ತಗೊಂಡಿಲ್ಲ. ಓಕೆ. ತುಂಬಾ ಎಷ್ಟು ದಿನದಿಂದ ನಮ್ ಸರಾಕಿಯಲ್ಲಿ ಬರ್ತಾ ಇದ್ದೀರಾ? ನಾವೊಂದು 20 days ಆಯ್ತು ಅಷ್ಟೇನೆ. 20 days ಇಂದ. ಆದ್ರೆ ನಮಗೆ 1 week ಅಲ್ಲೇ ಅದ್ರದ್ದು ಎಫೆಕ್ಟ್ ತುಂಬಾನೇ ಚೆನ್ನಾಗಿ ಗೊತ್ತಾಯ್ತು. 1 week ಅಲ್ಲೇ ಎಫೆಕ್ಟ್ ಗೊತ್ತಾಯ್ತು. ನಾವು ಅಲ್ಲಿ ಮ್ಯಾಟ್ ಥೆರಪಿ ಮತ್ತೆ ಸ್ಟೀಮ್ ಒಟ್ಟಿಗೆ ತಗೊಂಡ್ವಿ. ಆಗ ನಮಗೆ ತುಂಬಾ ಅದ್ರದ್ದು ಬೆನಿಫಿಟ್ಸ್ ಗೊತ್ತಾಗಕ್ ಶುರು ಆಯ್ತು. ನೀರು ಕೊಡ್ತಿದ್ರು ದಿನಾಲು 1 ಲೋಟ. ಅದ್ರಲ್ಲಿ ನಂಗೆ ಚೆನ್ನಾಗಿ ಗೊತ್ತಾಯ್ತು. ಅವತ್ತೇ ನಾವು ತಗೋಬೇಕು ವಾಟರ್ ಇದನ್ನ ಅಂತ ಡಿಸೈಡ್ ಮಾಡಿದ್ವಿ ಇಬ್ರು. ನಾವು ಇಬ್ರು ಒಟ್ಟಿಗೆ ಬರ್ತಿದ್ವಿ ಥೆರಪಿಗೆ. ಅದರಿಂದ ನಮ್ ಇಬ್ರಿಗೂ ಒಂದೇ ತರ ಅನುಭವ ಆಗಿದ್ರಿಂದ ಇಬ್ರು ಒಂದೇ ತರ ಬೇಗ ಡಿಸಿಷನ್ ತಗೊಳಕ್ಕೆ ಅನುಕೂಲ. ಈಗ 15 years ಇಂದನೂ ಪ್ರಾಬ್ಲಮ್ ಇತ್ತು ಅಂತ ಅಸಿಡಿಟಿ ಪ್ರಾಬ್ಲಮ್ ಇತ್ತು, BP ಪ್ರಾಬ್ಲಮ್ ಇತ್ತು. ಈಗ 3 years ಇಂದ ಥೈರಾಯ್ಡ್ ಇದೆ ಅಂತ ಹೇಳಿದ್ರ. ಈಗ ಔಟ್ ಸೈಡ್ ಇವಾಗ ಮೆಡಿಕಲ್ಗೆಲ್ಲ ಹೋಗುವಾಗ ಇಲ್ಲ ಹಾಸ್ಪಿಟಲ್ಗೆ ಹೋಗುವಾಗ ಎಷ್ಟು ಖರ್ಚಾಗಿರ್ಬೋದು? ಅಂದ್ರೆ ಅದು ಟ್ಯಾಬ್ಲೆಟ್ಸ್ ಎಲ್ಲ ತಗೋಬೇಕಾದ್ರೆ ಒಂದೊಂದ್ಸತಿನೂ ಚೇಂಜ್ ಮಾಡ್ತಾರೆ. ಇದರಿಂದ ಈ ತರ ಪ್ರಾಬ್ಲಮ್ಸ್ ಬರ್ತಾ ಇರ್ಬೋದು ಅಂತ ಎಲ್ಲ. 1 monthly ಎಲ್ಲ ನಾವು ಒಂದಿದೆ ಥೈರಾಯ್ಡ್, BP ಎಲ್ಲ ತಗೊಳಕ್ ಹೋದ್ರೆ ಬೇರೆ ತರ ಇದು ಅಂತ ಹೋದಾಗ ಏನಿಲ್ಲ ಅಂದ್ರೆ ಒಂದು 750 ಇಂದ 1000 rupees ಬಂದೇ ಬರುತ್ತೆ. ಸೊ 1 month ಗೆ 1000 ಖರ್ಚು ಮಾಡಿದೀರಾ? ಟೆಸ್ಟ್ ಅದು ಎಲ್ಲ ಹೋದ್ರೆ ಬಂದೇ. ಹೌದು. ಈಗ ಮನೇಲಿ ನೀವ್ ಯಾರ್ಯಾರು ಇರೋದು? ನಾವು, ನಮ್ಮ ಹಸ್ಬೆಂಡ್, ಮಗಳು, ನಮ್ಮ ಅತ್ತೆ. ಈಗ ಹೌದು. ಈಗ ಮಗಳಿಗೂ ಪ್ರಾಬ್ಲಮ್ ಇದೆ. ಅವಳಿಗೂ ಅಸಿಡಿಟಿ ಪ್ರಾಬ್ಲಮ್ ಸ್ವಲ್ಪ ಬೈ ಬರ್ತಲ್ಲೇ ಇತ್ತು. ಅವಳಿಗೂ ನಾವ್ ಈ ನೀರ್ ಕುಡಕ್ ಶುರು ಮಾಡಾದ್ಮೇಲೆ ಗೊತ್ತಾಗ್ತಿದೆ ಡಿಫರೆನ್ಸ್. ಗೊತ್ತಾಗ್ತಿದೆ. ಮೀನ್ಸ್ ಎಷ್ಟು ವರ್ಷದಿಂದ ಟ್ಯಾಬ್ಲೆಟ್ ಹಾಕೋತಾ ಇದ್ದಾರೆ? ಅವಳಿಗೇನ್ ಮಗುಗ್ ಟ್ಯಾಬ್ಲೆಟ್ಸ್ ಕೊಡ್ತಿಲ್ಲ, ಇನ್ನು 10 years ಆದ್ರಿಂದ ಅವಳಿಗೆ ಅದ್ ಯಾವ್ದೋ ಒಂದು ಆಯುರ್ವೇದಿಕ್ ಸಿರಪ್ ಕೊಡ್ತಾ ಇದ್ವಿ ಅಷ್ಟೇನೆ. ತುಂಬಾ ಆಯ್ತು ಒಂದಿನ. ಆದ್ರೆ ಅದೇ ಅವಳಿಗೂ ಏನೇ ಫುಡ್ ಕೊಡ್ಬೇಕಾದ್ರು ನಾವು ಹೆದರ್ಬೇಕು. ಇದ್ ಕೊಟ್ಬಿಟ್ರೆ ಈ ತರ ಆಗತ್ತೇನೋ, ಇದ್ ಕೊಟ್ರೆ ಆತರ. ಈಗ ಆತರ ನಮ್ಗೆ ಅನ್ಸಿಲ್ಲ. ಈಗ ಅವಳಿಗೆ ಏನಾರು ಆಲೂಗೆಡ್ಡೆ ಐಟಮ್ಸ್ ಕೊಟ್ರೆ ತಕ್ಷಣ ಗೊತ್ತಾಗ್ತಿತ್ತು, ಬಿಕ್ಲಿಕ್ಕೆ ಎಲ್ಲ ಶುರು ಆಗ್ಬಿಡೋದು ಆತರ ಎಲ್ಲ. ಈಗ ನಾವ್ ಈ ನೀರ್ ಕೊಡಕ್ ಶುರು ಮಾಡಾದ್ಮೇಲೆ ಅವಳಿಗೂ ಆತರ ಪ್ರಾಬ್ಲಮ್ಸ್ ಕಡಿಮೆ ಆಗಿದೆ. ಈಗ ಬಿಕ್ಲಿಕ್ಕೆ ಶುರು ಆದ್ರೊಳಗೆ ಏನು ಮೆಡಿಸಿನ್ ಕೊಡಲ್ಲ ನಾವು. ಅವಳಗ್ ತಕ್ಷಣ ನೀರೇ ಕೊಡ್ತೀವಿ, ನೀರಿಂದಾನೇ ಕೊಡ್ತಾ ಇದೀವಿ. ಅವಳು ಆ ನೀರ್ ಕುಡಿದ ತಕ್ಷಣ ನಂಗೆ ನಿಂತಿದೆ ಅಮ್ಮ ಈಗ ಬಿಕ್ಲಿಕ್ಕೆ ಅಂತ ಹೇಳ್ತಾಳ. ಅವಳು ಸಿಕ್ಕಿದೆ. ಅವಳಿಗೋಸ್ಕರ ಮೇನ್ ಪರ್ಪಸ್ ನಾವು ತಗೊಂಡಿರೋದು. ಮಗಳಿಗೆ ನಾವ್ ಏನ್ ಕೊಡಕ್ಕಾಗ್ದಲ್ಲ ಇರೋ ಮಗುಗ್ ಹೆಲ್ತ್ ಆದ್ರೂ ಕೊಡೋಣ ಅನ್ನೋದ್ರಿಂದಾನೇ ಈಗ ನಾವು ಕೊಟ್ಟಿರೋದು. ಇವಾಗ ಪ್ರೈಸ್ ವೈಸ್ ಅಂತ ಹೋದ್ರೆ ಕಾಸ್ಟ್ ವೈಸ್ ಜಾಸ್ತಿ ಅಂತ ನಿಮಗೆ ಅನ್ಸ್ಲಿಲ್ವಾ? ಅಲ್ಲ ಇದೆ, ಆದ್ರೆ ನಾವು ಡಾಕ್ಟರ್ ಹತ್ರನೇ ಅದೇ ಹೋದ್ರೆ ಅದಕ್ಕಿಂತ ಜಾಸ್ತಿ ಆಗತ್ತೆ. ಮತ್ತೆ ಸಫರು ಮಾಡ್ತೀವಿ. ಎವ್ರಿ ಡೇ ಟ್ಯಾಬ್ಲೆಟ್ಸ್ ತಗೋಬೇಕು. ಇವತ್ತು ಇದರಿಂದ ಇನ್ನೊಂದು ಬಂತು ಅಂತಾರೆ, ಅದಕ್ಕೆ ಇನ್ನೊಂದು ಅಡಿಷನ್ ಕೊಡ್ತಾರೆ ನೆಕ್ಸ್ಟ್ ಡೇ ಹೋದಿನ. ಅದರಿಂದ ಇನ್ನು ಪ್ರಾಬ್ಲಮ್ಸ್ ಏನ್ ಮುಂದಕ್ಕೆ ಹೋಗ್ತಾನೆ ಇದೆಯಾ, ಸಾಲ್ವ್ ಆಗ್ತಿಲ್ಲ. ಅದರಿಂದ ಇದ್ರಲ್ಲಿ ನಮಗ್ ಸಿಗತ್ತೆ ಅಂತ ನಂಬಿಕೆ ಬಂದಿದೆ, ಆಗಿದೆ ನಮ್ಗಾಗ್ಲೇನೆ ಹೇಳಿದ್ನಲ್ಲ. ಅದೇ ನಾವೆಲ್ಲ ಹಂಗೆ ಇವತ್ತಿಂದ ಸ್ವಲ್ಪ ಕಡಿಮೆ ಆಗಿರೋದು, ನಾಳೆಗೆ ಇನ್ನೊಂದು ಅಸಿಡಿಟಿಲಿ ಹೇಳಿದ್ನಲ್ಲ ಫುಲ್ ನಾನು ಕಂಡುಹಿಡ್ ಆಗಿದೆ ನನಗೆ. ಅದರಿಂದ ಎಲ್ಲದೂ ಹಾಗೆ ಆಗತ್ತೆ, ಆಗತ್ತೆ ಅಲ್ಲ ಆಗಿದೆ ಅಂತಾನೆ ಹೇಳ್ತೀನಿ ನಾನು. ಅದರಿಂದ ಎಲ್ರು ನಾನು ತಗೊಳ್ಳಿ, ಬೇರೆದಕ್ಕೆ ಇನ್ವೆಸ್ಟ್ ಮಾಡೋದಕ್ಕಿಂತ ಫಸ್ಟ್ ಇದಕ್ಕೆ ಇನ್ವೆಸ್ಟ್ ಮಾಡಿ ತಗೊಳ್ಳಿ ಅಂತ ಹೇಳ್ತೀನಿ. ನಾನ್ ಹೇಳೋದಾರ ಅದೇ ಫಸ್ಟ್ ಪ್ರಿಫರೆನ್ಸ್. ಈಗ ಅಲ್ಲಿ ಬಂದು 20 days ಎಕ್ಸ್ಪೀರಿಯನ್ಸ್ ಮಾಡಿದಿರಾ ಅಲ್ವಾ? ಅಲ್ಲಿನ ಸರ್ವಿಸ್ ಹೇಗಿತ್ತು? ಅಲ್ಲಿ ಹೇಗೆ ಅನುಭವ ಆಯ್ತು ನಿಮಗೆ? ಅಲ್ಲಿ ಸರ್ವಿಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವು ಮನೇಲಿ ಮಕ್ಳನ್ನು ದೊಡ್ಡವ್ರನ್ನು ಅಷ್ಟು ಚೆನ್ನಾಗಿ ನೋಡಲ್ಲ. ಅಲ್ಲಿ ಯಾರನ್ನು ಭೇದ ಭಾವ ಇಲ್ದಲೆ ಇವರು ಡಾಕ್ಟ್ರು, ಇವರು ಬಡವರು, ಇವ್ರು ಕೂಲಿಯವರು, ಆತರ ಯಾವ್ದೇ ಡಿಫ್ರೆಂಟ್ ಇಲ್ಲ. ಅಲ್ಲಿ ಎಲ್ಲರೂ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ನಾನೇ ಕೇಳಿದ್ದೆ, ಹೇಗ್ ನೋಡ್ಕೊಳ್ತೀರಾ ನೀವು, ಹೀಗೆ ನಮಗೊಬ್ರನ್ನ ಮನೇಲಿ ನೋಡ್ಕೊಳಕ್ ಆಗಲ್ವಲ್ಲ ಅಂತ. ಸರ್ವಿಸ್ ತುಂಬಾ ಚೆನ್ನಾಗಿದೆ. ಆದ್ರೆ ಸ್ಪೆಷಲ್ ಟ್ರೀಟ್ಮೆಂಟ್ ಬಂದಾಗ ನಾವು ಸ್ವಲ್ಪ ವೆಯ್ಟ್ ಮಾಡಬೇಕು. ಅದನ್ನ ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ರಿಗೂ ಅರ್ಜೆಂಟ್ ಇದೆ, ಅದರಿಂದ ಎಲ್ಲ ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲರೂ ಹೆಲ್ತಿ ಆಗಿರ್ತೀರ ಅಂತ ನಾನು ಹೇಳ್ತೀನಿ. ಸೊ ಲಾಸ್ಟ್ ಮೆಸೇಜ್ ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತಗೊಳ್ಳಿ, ಎಲ್ಲರೂ ಆರೋಗ್ಯವಾಗಿರಿ. ಜೇಡ್ ಸ್ಟೋನ್ ಇಸ್ ಗಾಡ್ ಸ್ಟೋನ್. ಸೆರಾಕೇರ್ ಥ್ಯಾಂಕ್ ಯು ಅಂತಾನೆ ಹೇಳ್ತೀನಿ ಮೇಡಮ್. ಅಪ್ಪ ನಮ್ಮ
ಅಪ್ಪ ನಮಸ್ತೆ ಅಪ್ಪ. ನಮಸ್ಕಾರ. ಅಪ್ಪ ನಿಮ್ಮ ಹೆಸರು? ರಾಜೀವ್ ಅಂತ. ರಾಜೀವ್ ಅಂತ. ನಿಮಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು? ನನಗೆ ನೀ ಪೇನು ಮತ್ತೆ ಕಾಲು ನೋವಿತ್ತು. ಸೊ ಮಂಡಿ ನೋವಿತ್ತು ಜಾಸ್ತಿ. ಎಷ್ಟು ವರ್ಷದಿಂದ ಪ್ರಾಬ್ಲಮ್? ನನಗೆ ನೀ ಪೇನು ಒಂದು 3 years ಇಂದ. ಓಕೆ. ಅದು ಕಾಲು ನೋವು ಸ್ವಲ್ಪ ಒಂದು 5 years ಇಂದಾನೇ ಇದೆ. 5 years ಇಂದ ಕಾಲ್ ನೋವು ಇದೆ. ನೀ ಪೇನ್ ಬಂದು 3 years ಇಂದ ಸ್ಟಾರ್ಟ್ ಆಗಿದೆಯಾ? ಓಕೆ. ಹಾಸ್ಪಿಟಲ್ ತೋರಿಸಿದ್ರಾ ನೀವು? ತೋರಿಸ್ದೆ, ಅದು ಇದು ಸೌದೋಗಿದೆ ಅಂತ ಹೇಳಿದ್ರು. ಸೊ ಮಂಡಿ ಸೌದಿದೆ ಅಂತ ಹೇಳಿದ್ರ? ಓಕೆ. ಅದಕ್ಕೆ ಮಾತ್ರ ಏನಾದ್ರು ತಗೊಂಡಿದ್ದೀನಿ. ವಿಟಮಿನ್ ಪೇನ್ ಕಿಲ್ಲರ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನ ತಗೊಂಡಾಗ ಒಂದು 1 day 2 day ಕರೆಕ್ಟ್ ಆಗಿರುತ್ತೆ. ಓಕೆ. ಆಮೇಲೆ ಮತ್ತೆ ಪೇನ್ ಜಾಸ್ತಿ ಆಗುತ್ತೆ. ಓಕೆ. 3 years ಇಂದನೂ ಟ್ಯಾಬ್ಲೆಟ್ ಕಂಟಿನ್ಯೂ ಮಾಡಿದ್ರಾ? ಇಲ್ಲ ಯಾವಾಗಾದ್ರೂ ಪೇನ್ ಇದ್ರೆ ಮಾತ್ರ ಪೇನ್ ಬಂದ್ರೆ ತಗೋತಾ ಇದ್ರ? ಓಕೆ. ನೀವು ಸರಾಕೆರ್ಗೆ 20 days ಇಂದ ನೀವು ಅಮ್ಮ ಜೊತೆ ರೆಗ್ಯುಲರ್ ಆಗಿ ಬರ್ತಾ ಇದ್ರಲ್ಲ, 20 days ಅಲ್ಲಿ ನಿಮಗೆ ಏನ್ ರಿಸಲ್ಟ್ ಸಿಕ್ತು? ಸ್ವಲ್ಪ ಚೆನ್ನಾಗಿದೆ, ಆರಾಮಾಗಿರ್ಬೋದು ಅಂತ ಸ್ವಲ್ಪ ಇದಾಗಿದೆ. ಓಕೆ. ನೀವು ಹೇಳಿದ್ರ ಮಾತ್ರೆ ತಗೊಳ್ಳೋವಾಗ 2 days ಪೇನ್ ರೆಡ್ಯೂಸ್ ಆಗ್ತಾ ಇತ್ತು, ಮತ್ತೆ ಪೇನ್ ಜಾಸ್ತಿ ಆಗ್ತಾ ಇತ್ತು, ಆ ಪವರ್ ಕಮ್ಮಿ ಆಗೋಗ ಅಂತ. ಬಟ್ ನಮ್ಮ ಸರಾಕೆರೆಯಲ್ಲಿ ನಿಮ್ಗೆ ಯಾವುದೇ ರೀತಿ ಮಾತ್ರೆ ಇಲ್ದಲೆ, ಮೆಡಿಸಿನ್ಸ್ ಇಲ್ದಲೆ ನ್ಯಾಚುರಲ್ ಆಗಿ ಜೇಸ್ಟೋನ್ ಮುಖಾಂತರ ನಾವು ನಿಮ್ಗೆ ಥೆರಪಿ ಅನ್ನೋದು ಕೊಟ್ಟಿದ್ದು. ಸೊ ಆವಾಗ ನಿಮ್ಗೆ ಏನಾದ್ರು ಪೇನ್ ನಿಮ್ಗೆ ಇಲ್ಲ 1-2 days ಮಾತ್ರ ಕಮ್ಮಿ ಆಗಿ ಮತ್ತೆ ಜಾಸ್ತಿ ಆಯ್ತು ಅನ್ನೋದು ಏನಾದ್ರು? ಆ ಥರ ಏನಾಗ್ಲಿಲ್ಲ, ಏನಿಲ್ಲ. ಸೊ ಎಷ್ಟು % ಪೇನ್ ರಿಲೀಫ್ ಆಗಿದೆ ಅಂತ ನೀವು? ನನಗೆ 50 to 60% ಕಡಿಮೆ ಆಗಿದೆ. 50 to 60%. ನಾನು ಸ್ಪೆಷಲ್ಗೆ ಬರಕ್ ಆಗಲ್ಲ, ನಮ್ಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಲ್ಲ ಅಂತ ನಾನು ಇವಾಗ ಸ್ವಲ್ಪ ಹೋಗ್ತಾ ಇಲ್ಲ ಅಷ್ಟೇ. ಸೊ ನೀವು ಏನ್ ರೀಸನ್ಸ್ ಗಾಗಿ ಮನೆಗೆ ಪರ್ಚೇಸ್ ಮಾಡಿದ್ದು? ನಮಗೆ ಹೆಲ್ತ್ಗೋಸ್ಕರ ಅಷ್ಟೇ. ಹೆಲ್ತ್ಗೋಸ್ಕರ. ಸೊ ಅಮ್ಮನ ಕೇಳಿದೆ ಕಾಸ್ಟ್ ವೈಸ್ ನಿಮ್ಗೆ ಜಾಸ್ತಿ ಅನ್ಸ್ಲಿಲ್ವಾ ಅಂತ. ಬಟ್ ಹೆಲ್ತ್ ಅನ್ನುವಾಗ ಇನ್ವೆಸ್ಟ್ ಮಾಡ್ಲೇಬೇಕು ಅಂತ ಅಂದ್ರು. ನಿಮಗೂ ಜಾಸ್ತಿ ಏನು ಅನ್ಸ್ಲಿಲ್ಲ? ನನಗೇನು ಅನ್ಸ್ಲಿಲ್ಲ, ನಮ್ಗೆ ಹೆಲ್ತ್ ಬೇಕಷ್ಟೇ.